ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ವೇತಾ. ಹೇಗಿದ್ದೀರಾ ಎಲ್ಲರಿಗೂ? ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ನಾನು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮೂಲಕ ನಾವು ಹೆಣ್ಮಕ್ಳು ಅಥವಾ ಹೆಂಗಸರು ಬರೀ ಮನೆಯವ್ರನ್ನ ನೋಡ್ಕೊಳ್ಳೋದು, ಬೇರೆಯವ್ರು ನೋಡ್ಕೊಳ್ಳೋದ್ರಲ್ಲೇ ನಮ್ಮ ಲೈಫ್ನ ಸವದಿಸ್ಬಿಡ್ತೀವಿ. ಅಂದರೆ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರೇ ತೊಗೊಳ್ಳಲ್ಲ. ಬರೀ ಮನೆಯವ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಅವ್ರಿಗೇನು ಮಾಡೋಣ, ಅವ್ರ ಬಗ್ಗೆ ಹೇಗೆ ಕೇರ್ ತೊಗೊಳ್ಳೋಣ, ನಮ್ಮ ಬಗ್ಗೆ ನಾವು ತುಂಬಾ ನಮಗೆ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಈ ರೀತಿ ನಾನು ಏನು ಅನುಭವಿಸ್ದೆ, ನನ್ನನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಆಗ ಎಚ್ಚೆತ್ಕೊಂಡವಳು ಯಾವ ರೀತಿ ನನ್ನನ್ನು ನಾನು ಸೆಲ್ಫ್ ಕೇರ್ ಮಾಡ್ಕೊಳ್ತೀನಿ ಅಂತ ನನ್ನ ಟಿಪ್ಸ್ನ ಇವತ್ತು ನಿಮ್ಮ ಜೊತೆ ಎಲ್ಲ ಡಿಸ್ಕಸ್ ಮಾಡ್ಕೊಳ್ತೀನಿ. ನಾವು ಯೂಶ್ವಲಿ ಏನು ಮಾಡಿಬಿಡ್ತೀವಿ ಅಂದರೆ, ನಾವು ಹುಟ್ಟಿರೋದೇ ಬೇರೆಯವ್ರಿಗೋಸ್ಕರ ಅನ್ನೋ ಲೆವೆಲ್ಗೆ ನಾವು ಥಿಂಕ್ ಮಾಡಿಕೊಂಡು ಕೆಲವ್ರಂತೂ ನೋಡ್ತಾ ಇರ್ಬೋದು, ಯಾವ ಎಂಜಾಯ್ಮೆಂಟು ಮಾಡಲ್ಲ ಲೈಫಲ್ಲಿ, ಏನೂ ಇರಲ್ಲ, ಬರೀ ಅವ್ರಿಗೆ ಮಾಡಾಕು, ಅವ್ರಿಗೆ ಬೇಯಿಸಾಕು, ಮನೆ ಕ್ಲೀನ್ ಮಾಡು, ಬಟ್ಟೆ ಒಗಿ, ಪಾತ್ರೆ ತೊಳಿ, ಇಷ್ಟೇ ನನ್ನ ಜೀವನ ಅಂದ್ಕೊಂಡಿರ್ತಾರೆ. ಮನೇಲಿ ಇದ್ದರೂ ಕೂಡ ಯಾವ ರೀತಿ ನಾವು ಎಂಜಾಯ್ ಮಾಡ್ಕೋಬೋದು, ನಮ್ಮ ಲೈಫ್ಗೂ ಒಂದು ಬೆಲೆ ಇದೆ, ನಾವೂ ಎಂಜಾಯ್ ಮಾಡ್ಕೋಬೋದು. ಯಾಕಂದರೆ ನಮ್ಮದು ಒಂದು ಲೈಫೇನೆ, ನಮ್ಗೆ ಏನಕ್ಕೆ ಆ ಐಡೆಂಟಿಟಿ, ನಮಗೆ ನಾವೇ ಬೆಲೆ ಕೊಡಲ್ಲ. ಇನ್ನು ಬೇರೆಯವ್ರು ಏನು ಕೊಡೋದು? ನಮಗೆ ಬೇರೆಯವ್ರು ಇಂಪಾರ್ಟೆಂಟು, ನಮ್ಮ ಹಸ್ಬೆಂಡ್ಗಳು ಇಂಪಾರ್ಟೆಂಟು, ಮಕ್ಕಳು ಇಂಪಾರ್ಟೆಂಟು, ಬರೋ ರಿಲೇಟಿವ್ಸ್ ಇಂಪಾರ್ಟೆಂಟು, ಬಟ್ ನಮಗೆ ನಾವೇ ಇಂಪಾರ್ಟೆಂಟ್ ಆಗಿರಲ್ಲ. ಸೊ ಅದನ್ನು ಎಷ್ಟು ತಪ್ಪು, ನಮ್ಮ ಬಗ್ಗೆ ಸೆಲ್ಫ್ ಕೇರ್ ನಾವೇ ಹೇಗೆ ತೊಗೊಳ್ಳೋದು ಅಂತ ಇವತ್ತಿನ ವ್ಲಾಗು ತುಂಬಾ ಚೆನ್ನಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ಸಕ್ಕತ್ತಾಗಿರುತ್ತೆ. ನನ್ನ ಎಕ್ಸ್ಪೀರಿಯೆನ್ಸೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟು ನಂದೇ ಹೇಳ್ತೀನಿ. ನಾನು ಆ್ಯಕ್ಚುಲಿ ಹೇಗಿದ್ದೆ ಅಂದರೆ ಮಕ್ಕಳು ಚಿಕ್ಕವರಿದ್ದಾಗ ಹೌಸ್ ವೈಫ್ ಆಗಿದ್ದೆ. ವರ್ಕಿಂಗ್ ಆಗ್ತಿರಲಿಲ್ಲ, ವರ್ಕ್ ಮಾಡ್ತಾಯಿದ್ದು ಕ್ವಿಟ್ ಮಾಡಿ, ನನ್ನ ಪ್ರೆಗ್ನೆನ್ಸಿ ರೀಸನಿಂದ ಕ್ವಿಟ್ ಮಾಡಿಬಿಟ್ಟೆ. ಮನೇಲಿ ಮಗುನ ಯಾರೂ ನೋಡ್ಕೊಳ್ಳೋರಿರಲಿಲ್ಲ, ಅದಕ್ಕೆ ನಾನೇ ಮನೇಲಿದ್ದೆ. ಲೈಫ್ಗೆ ನನಗೆ ಲೈಫ್ನ ಡೆಡಿಕೇಶನ್ ಮಾಡಿಬಿಟ್ಟಿದ್ದೆ ಅಂದರೆ, ನನಗೆ ಅಟ್ಲೀಸ್ಟ್ ಒಂದು ತಲೆ ಬಾಚ್ಕೋಬೇಕು ಅಂತಲೂ ಅನಿಸ್ತಾ ಇರಲಿಲ್ಲ. 2-3 ದಿನಕ್ಕೆ ಒಂದ್ಸತಿ ತಲೆ ಬಾಚ್ಕೊಳ್ತಿದ್ದೆ. ತುಂಬ ಕೂದಲು ಉದುರೋಗ್ತಾಯಿತ್ತು. ಆಮೇಲೆ ಟೈಮ್ ಸರಿಯಾಗಿ ತಿಂತಾ ಇರಲಿಲ್ಲ. ಮಗು 2 ಇಯರ್ಸ್ ಇತ್ತು, ತುಂಬ ಚಿಕ್ಕವಳಿತ್ತು. ಹಸ್ಬೆಂಡ್ನ ನೋಡ್ಕೋತಾ ಇದ್ದೆ, ಮಕ್ಕಳನ್ನ ನೋಡ್ಕೋತಾ ಇದ್ದೆ. ನನ್ನನ್ನು ನಾನು ಫುಲ್ ಮರೆಸ್ಬಿಡ್ತಾ ಇದ್ದೆ. ಮನೆಯೆಲ್ಲ ಕ್ಲೀನಾಗಿ ಇಟ್ಕೋತಾ ಇದ್ದೆ, ತುಂಬ ನೀಟಾಗಿ ಇಟ್ಕೋತಾ ಇದ್ದೆ. ಮಕ್ಕಳಿಗೆ, ಹಸ್ಬೆಂಡ್ಗೆಲ್ಲ ಟೈಮ್ ಸರಿಗೆ ಎಲ್ಲ ಬಿಸಿಯಾಗಿ ಮಾಡಾಕ್ತಾ ಇದ್ದೆ. ನಾನು ಮಾತ್ರ ಬರೀ ತಣ್ಣಗಿರೋದು ತಿನ್ಕೊಂಡು, ಅಥವಾ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ಡೇ ತಿಂತಾ ಇರಲಿಲ್ಲ. ಏನೋ ಮಿಕ್ಕಿದ್ದು ಪಕ್ಕಿದ್ದು ಎಲ್ಲ ತಿನ್ಕೊಂಡು, ಅದು ನೋಡಿದ್ರೆ ಐರನ್ ಕಡಿಮೆ ಆಗೋಯಿತು. ಹಿಮೋಗ್ಲೋಬಿನ್ ಅಂತೂ 7ಗೆ ಬಿದ್ದೋಗಿತ್ತು. ಆ್ಯಕ್ಚುಲಿ ನಮಗೆ 11 to 13 ಇರಬೇಕು, 7ಗೆ ಬಿದ್ದೋಗಿತ್ತು. ನನ್ನ ಮೇಲೆ ನನಗೇ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಡಾಕ್ಟ್ರ್ ಹೇಳಿದ್ದು, ಏನಕ್ಕೆ ನಿಮಗೆ ನೀವೇ ಇಂಟ್ರೆಸ್ಟ್ ತೊಗೋತಾ ಇಲ್ಲ, ನೀವು ಎಲ್ಲರಿಗೂ ನೋಡ್ಕೋತೀರಾ, ನಿಮ್ಮ ಬಗ್ಗೆ ನೀವು ನೋಡ್ಕೋಬೇಕಲ್ಲ, ಒಳ್ಳೆ ಫುಡ್ನ ತೊಗೋಬೇಕಲ್ವ ಅಂತ ಅವತ್ತು ಹೇಳಿದಾಗ ನನಗೂ ಅನಿಸ್ತು, ಹೌದಲ್ವಾ, ನಾವು ಚೆನ್ನಾಗಿದ್ರೆ ತಾನೇ ಬೇರೆಯವ್ರಿಗೆ ನೋಡ್ಕೊಳಕ್ಕೆ ಸಾಧ್ಯ. ಸೊ ಸೆಲ್ಫ್ ಕೇರ್ ಅನ್ನೋದು ಸ್ವಾರ್ಥ ಅಲ್ಲ, ಅದು 100% ತಲೆಯಿಂದ ತೆಗೆದಾಕಿ, ಸೆಲ್ಫ್ ಕೇರ್ ಅಂದರೆ ನಾನು ಗಟ್ಟಿಮುಟ್ಟಾಗಿದ್ದರೆ ಎಲ್ರಿಗೂ ನೋಡ್ಕೋಬೇಕು ಅನ್ನೋ ಐಡಿಯಾಲಜಿ. ಆ ಐಡಿಯಾಸು ನಿಮಗೆ ತಲೆಯಲ್ಲಿ ತುಂಬ್ಕೋಬೇಕು. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಎಲ್ಲ ನಾವು ಹೆಂಗಸ್ರು ಏನು ಗೊತ್ತಾ, ಹೆಲ್ದಿಯಾಗಿ ತಿನ್ನಬೇಕು, ಆ್ಯಕ್ಟಿವ್ ಆಗಿ ಇರಬೇಕು. ಹೆಲ್ದಿ ಫುಡ್ಡು ಎಷ್ಟು ಮ್ಯಾಟ್ರ್ ಆಗುತ್ತೆ ಗೊತ್ತಾ? ಏನೋ ಮಿಕ್ಕಿದ್ದು ಪಕ್ಕಿದ್ದು, ಹಲಸಿದ್ದು ಬಲಸಿದ್ದು, ಸೀದೋಗಿರೋದು, ಇಂಥವು ತಿನ್ಕೊಂಡೇ ನಮ್ಮ ಲೈಫಲ್ಲಿ ನಾವು ಈ ರೀತಿ ಆಗಿರೋದು. ಎಲ್ಲ ಫ್ರೆಶ್ ಫುಡ್ಡೇ ಮಾಡ್ಕೊಳ್ಳಿ, ಬಿಸಿ ಫುಡ್ಡೇ ಮಾಡ್ಕೊಳ್ಳಿ. ನಮಗೆ ನಾವು ಮಾಡ್ಕೋಬೇಕು. ಅಷ್ಟು ಜನಕ್ಕೆ ಮಾಡಾಕ್ತೀವಿ, ಅಷ್ಟು ಜನಕ್ಕೆ ಅಷ್ಟು ರುಚಿಯಾಗಿ ಮಾಡಾಕ್ತೀವಿ. ನಮಗೆ ನಾವು ತಿನ್ಕೊಳ್ಳೋಕ್ಕಾಗಲ್ವ? ಅವರೆಲ್ಲ ತಿಂದುಬಿಟ್ಟಿದ್ದು ನಾವು ಏನಕ್ಕೆ ತಿನ್ನಬೇಕು? ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಅಂದರೆ, ಟೈಮ್ ಸರಿಯಾಗಿ ತಿನ್ನಬೇಕು. ಎಲ್ಲರನ್ನೂ ಕರೆಸಿ ಹಸ್ಬೆಂಡಿಗೆ ಟಾಟಾ ಅಂತ ಹೇಳಿ, ಮಕ್ಕಳಿಗೆ ಟಾಟಾ ಅಂತ ಹೇಳಿ, ನೀವೇನಾದರೂ ಮನೆಯಲ್ಲೇ ಇದ್ದರೆ ಹೌಸ್ ವೈಫ್ ಆಗಿಬಿಟ್ರೆ ಲಾಸ್ಟಲ್ಲಿ ಮನೆಯೆಲ್ಲ ಉಜ್ಜಿ, ಸ್ನಾನ ಮಾಡಿ, ವಾಶ್ರೂಮ್ ಎಲ್ಲ ತೊಳೆದು 10:30-11 ಗಂಟೆಗೆ ಟಿಫನ್ ಮಾಡೋದಲ್ಲ. ಟೈಮ್ ಸರಿಯಾಗಿ ತಿಂಡಿ ತಿನ್ನಬೇಕು. ವಿತಿನ್ 8:30, ಮ್ಯಾಕ್ಸಿಮಮ್ 9:30 ಅಷ್ಟೊತ್ತಿಗೆ ನಮ್ಮ ತಿಂಡಿ ಆಗಿರಬೇಕು. ಎಷ್ಟೋ ಸತಿ ನನಗೆ ಟೈಮ್ ಸಿಗಲ್ಲ. ನಾನು ಹೇಳ್ತೀನಲ್ಲ, ಈ ನಡುವೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಚಪಾತಿ ಮಾಡ್ತಾಯಿರ್ತೀನ, ದೋಸೆ ಮಾಡ್ತಾಯಿರ್ತೀನ, ಅಲ್ಲೇ ಬಾಯಿಗೆ ಹಾಕೊಂಡು ತಿಂತಾಯಿರ್ತೀನಿ. ಬೇರೆ ಏನು ಮಾಡೋದು? ಟೈಮ್ ಇರಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಸೊ ಹೋಗ್ತಾ ಬರ್ತಾ ಹಾಗೆ ತಿನ್ಕೊತಾ, ಪಪಾಯ ಹಾಕ್ಕೊಂಡು ತಿಂತಾ ಕೆಲಸ ಮಾಡ್ತಾಯಿರ್ತೀನಿ, ಕಸ ಗುಡಿಸ್ತಾ ಇರ್ತೀನಿ, ಮತ್ತು ಬಾದಾಮಿ ಬಾಯಿಗೆ ಹಾಕ್ಕೊತಾ ಇರ್ತೀನಿ, ಫ್ರೂಟ್ಸ್ ಆ್ಯಪಲ್ ತಿಂತಾಯಿರ್ತೀನಿ. ನಮಗೆ ನ್ಯೂಟ್ರಿಷಿಯಸ್ಸಾಗಿ ನಾವೇ ಗಂಟ್ಮುಟ್ಟಾಗಿಲ್ಲ ಅಂದರೆ, ಈಗೆಲ್ಲ ನಾವು ಎಷ್ಟು ತ್ಯಾಗ ಮಾಡಿದ್ದೀವಲ್ವ, ಒಂದು ಮೂಲೆಯಲ್ಲಿ ಮಲ್ಕೊಂಡ್ರೆ ಯಾರೂ ಅಯ್ಯೋನಲ್ಲ, ಯಾರೂ ನೋಡೋರಿರಲ್ಲ. ಇನ್ನೊಂದೇನು ಗೊತ್ತಾ, ಅವ್ರು ಯಾಕೆ ನೋಡಬೇಕು ಹೇಳಿ? ಅದು ನಾವು ಮಾಡ್ಕೊಂಡಿರೋ ತಪ್ಪು, ನಾವೇ ಅನುಭವಿಸ್ಕೋಬೇಕು. ಅದರಿಂದ ಟೈಮ್ ಸರಿಯಾಗಿ ಫಸ್ಟು ಊಟ ಮಾಡೋದು ಕಲಿಬೇಕು. ಲೇಟಾಗೇನೋ 10 ಗಂಟೆಗೆ 12 ಗಂಟೆಗೆ ಎಲ್ಲ ಮಾಡೋದು ಕರೆಕ್ಟಾಗಲ್ಲ. ಆಮೇಲೆ ಎಷ್ಟೋ ಮನೆಗಳಲ್ಲಿ ನೋಡಿದ್ದೀನಿ, ಲಾಸ್ಟಲ್ಲಿ ಮಿಕ್ಕಿರೋ ಫುಡ್ನ ತಿಂತಾರೆ. ನಮ್ಮ ಫ್ರೆಂಡ್ಸ್ ಮನೆಗಳಲ್ಲಿ
ಹಸ್ಬೆಂಡ್ಗಳೆಲ್ಲ ತಿಂದು ಮನೆಯವ್ರು ದೊಡ್ಡವರು ಎಲ್ಲ ತಿನ್ಕೊಂಡು ವೈಫ್ಗಳಿಗೆ ಏನಾದರೂ ಒಂದು ಮಿಕ್ಕಿದರೆ ಒಂದಿಷ್ಟು ಪಲ್ಯ, ಒಂದಿಷ್ಟು ಚಪಾತಿನೋ ಒಂದಿಷ್ಟು ಅನ್ನನೋ ಮಿಕ್ಕಿರೋದು ತಿನ್ಕೋತಾರೆ. ನಿಮಗೆ ಏನು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅವ್ರ ಬಾಡಿ ಥರನೇ ನಮ್ಮ ಬಾಡಿನೂ ಅಲ್ವಾ. ಸೊ ಅಡ್ಜಸ್ಟ್ಮೆಂಟ್ ಫುಡ್ಡಲ್ಲಿ ಏನಕ್ಕೆ, ಹೆಂಗಿದ್ರೂ ಮಾಡೋರು ಅಡುಗೆ ನೀವೇನೆ, ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳಕ್ಕಾಗಲ್ವ, ಎಲ್ಲ ಅಚ್ಚುಕಟ್ಟಾಗಿ ಮಾಡಿರ್ತೀರ. ಕೆಲವು ಸತಿ ಏನೋ ಒಂದು ಎಕ್ಸ್ಟ್ರಾ ಮಿಕ್ಕಿಲ್ಲಲ್ವ, ಒಂದು ಎಗ್ ಫ್ರೈ ಮಾಡ್ಕೊಂಬಿಡಿ ಅಥವಾ ಪನ್ನೀರ್ ಫ್ರೈ ಮಾಡ್ಕೊಂಬಿಡಿ, ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ. ಅದರಲ್ಲಿ ಏನು ತಪ್ಪು? ನೀವು ಬೇರೆಯವ್ರಿಗೋಸ್ಕರ ಮಾಡ್ತಾಯಿದ್ರೆ ನಿಮಗೋಸ್ಕರನೂ ನೀವು ಮಾಡ್ಕೊಳ್ಳಿ. ಮಾಡೋದು ಅದೆಲ್ಲ ಎಕ್ಸ್ಟ್ರಾ ಏನಕ್ಕೆ, ಸ್ವಲ್ಪ ಮಾಡೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಟ್ರೆ ನಿಮಗೂ ಸೇರ್ಸ್ ಮಾಡ್ಕೊಳ್ಳಿ, ನಿಮ್ಮನ್ನು ಕೌಂಟ್ ತೊಗೊಳ್ಳಿ. ಬೇರೆಯವ್ರದ್ದು ಅಂತ ತ್ಯಾಗ ಮಾಡ್ಕೊಂಡು ಇದ್ದಿದ್ದೇನೆ. ಇದರ ಅರ್ಥ ಏನು ಅಂದರೆ, ನೀವು ಬೇರೆಯವ್ರನ್ನ ನೋಡಬೇಡಿ, ಬೇರೆಯವ್ರಿಗೆ ಕೇರ್ ಮಾಡಬೇಡಿ ಅಂತಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ. ಮನೆಯವ್ರನ್ನಾಗಿರ್ಬೋದು, ಬಂದರು ಯಾರು ಬರ್ತಾರೋ ಹೋಗ್ತಾರೋ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಫಸ್ಟು ನೀವು ಫಿಟ್ಟಾಗಿರಬೇಕು. ಫಸ್ಟು ನಾವು ಫಿಟ್ಟಾಗಿದ್ರೇ ಎಲ್ಲರಿಗೂ ನೋಡ್ಕೊಳಕ್ಕೆ ಸಾಧ್ಯ. ನಮ್ಮನ್ನು ನೆಗ್ಲೆಕ್ಟ್ ಮಾಡಿಕೊಂಡು ನಾವೇನೋ ಹುಷಾರಿಲ್ಲ, ಆ ನೋವು ಈ ನೋವು ಅಂದರೆ ಅವ್ರಿಗಿನ್ನೂ ಆಪೋಸಿಟ್ ಪರ್ಸನ್ಗೆ ಇರಿಟೇಷನ್ನೇ ಜಾಸ್ತಿ. ಎಷ್ಟು ದಿನ ಅಂತ ನೋಡ್ತಾರೆ. ಈಗ ಐರನ್ ಕಡಿಮೆ ಆಯಿತು, ದಿನ ಹೋಗಿ ಇಂಜೆಕ್ಷನ್ ಹಾಕಿಸ್ಬೇಕು, ಎಷ್ಟು ಖರ್ಚುಗಳು, ಎಷ್ಟು ಸ್ಟ್ರೇನು, ದಿನ ಹಾಸ್ಪಿಟ್ಲಿಗೆ ಹೋಗಬೇಕು, ವಾರಕ್ಕೊಂದು ಸತಿ ಹಾಸ್ಪಿಟ್ಲಿಗೆ ಹೋಗ್ಬೋದು, ನಿಶಕ್ತಿ ಆಗಿಬಿಟ್ರೆ ಆಮೇಲೆ ಇನ್ನೇನು ಹಾರ್ಮೋನಲ್ ಚೇಂಜಸ್ ಆಗೋಗುತ್ತೆ. ಇದಕ್ಕೆಲ್ಲ ಆಗೋ ಬದಲು ಸ್ಟಾರ್ಟಿಂಗಿಂದನೇ ನಾವು ಕೇರ್ ತೊಗೊಂಬಿಟ್ಟು ನಮ್ಮ ಬಗ್ಗೆ ನಾವು ಮೇನ್ ಇಂಪಾರ್ಟೆಂಟ್ ಹೆಲ್ತ್ ಗೊತ್ತಾ, ನಮ್ಮ ಲೇಡೀಸ್ಗೆ ಒಂದು 30 ವರ್ಷ ಆಗಿದ ತಕ್ಷಣ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಆಗುತ್ತೆ, ವಿಟಮಿನ್ ಡಿಫಿಷಿಯನ್ಸಿ ಆಗುತ್ತೆ. ಚೆನ್ನಾಗಿ ಮಜ್ಜಿಗೆ ಮೊಸರು ಇರ್ಬೋದು, ಮಕ್ಕಳು ಕೊಡ್ತೀರಾ ನೀವು ತೊಗೊಳ್ಳಿ. ನಿಮ್ಗೆ ಯಾಕೆ, ನಿಮ್ಮದು ಬಾಡಿ ಅಲ್ವಾ, ನಿಮ್ಮ ಬಾಡಿಗೂ ಕ್ಯಾಲ್ಶಿಯಮ್ ಬೇಡವಾ? ನಿಮ್ಮ ಬಾಡಿಯಲ್ಲಿ ಬೋನ್ಸ್ ಇರಲ್ವಾ, ಅದಕ್ಕೂ ಬೇಕು. ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಬೇಕು, ನಮಗೆ ಸ್ವಲ್ಪ ಕಡಿಮೆ ಬೇಕು ಅಷ್ಟೇ. ಅವ್ರಿಗೆ ಆ್ಯಪಲ್ಲು ಅದೆಲ್ಲ ಕೊಡ್ತೀರಾ, ಒಂದು ಪೀಸ್ ನೀವು ಬಾಯಿಗೆ ಹಾಕ್ಕೊಳ್ಳಿ. ನಿಮಗೂ ಬಾಡಿಗೆ ಐರನ್ ಬೇಕು, ನಿಮಗೂ ವಿಟಮಿನ್ಸ್ ಬೇಕು. ಸೊ ಸೊಪ್ಪು ಎಲ್ಲ ಮನೆ ಮಂದಿರಿಗೆಲ್ಲ ಪಲ್ಯ ಮಾಡ್ತೀರಲ್ವ, ನೀವು ತಿನ್ನಿ, ನಿಮ್ಮ ಬಾಡಿಗೂ ಬೇಕಾಗುತ್ತೆ. ಆಮೇಲೆ ಬಿಸಿಯಾಗಿ ತಿನ್ನಿ, ಎಲ್ಲರೂ ತಿಂದು ಆರೋಗಿ ತಣ್ಣಗಾಗಿರೋ ತಿನ್ನೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ಯಾವಾಗಲೂ ಯೋಚನೆ, ಈ ಹೆಂಗಸರದ್ದು ಏನು ಅಂದರೆ ರಾತ್ರಿ ಎಲ್ಲ ಯೋಚನೆ ಮಾಡ್ತಿರ್ತಾರೆ, ನಿದ್ದೆ ಮಾಡ್ದಂಗೆ ಯೋಚನೆ ಮಾಡ್ತಿರ್ತಾರೆ. ನಿದ್ದೆ ಮಾಡಿಲ್ಲ ಅಂದರೆ ಎಷ್ಟು ಆರೋಗ್ಯ ಹಾಳಾಗುತ್ತಾ. ಊಟ ಮಾಡಿಲ್ಲ ಅಂದರೂ ಒಂದು ಮನುಷ್ಯ ಬೇಕಾದ್ರೆ 8ರಿಂದ 10 ದಿನ ಇರ್ಬೋದಂತ, ನಿದ್ದೆ ಮಾಡ್ದಂಗೆ 2ರಿಂದ 3 ದಿನ ಮ್ಯಾಕ್ಸಿಮಮ್ಮು, ಅದಕ್ಕಿಂತ ಜಾಸ್ತಿ ಇರೋಕ್ಕಾಗಲ್ಲ. ಮನುಷ್ಯ ಸತ್ತೇ ಹೋಗ್ತಾನಂತೆ ನಿದ್ದೆ ಮಾಡಿಲ್ಲ ಅಂದರೆ. ಅದನ್ನು ಬಿಟ್ಟು ನಾವು ಹೆಂಗಸರು ಏನು ಮಾಡ್ತೀವಿ, ರಾತ್ರಿ ಎಲ್ಲ ನಿದ್ದೆ ಮಾಡದೆ ಯೋಚನೆ ಮಾಡೋದು, ನನ್ನ ಮಗಂದೇನಾಗುತ್ತೆ, ನನ್ನ ಮಗಳದ್ದೇನಾಗುತ್ತೆ, ನನ್ನ ಗಂಡಂದೇನು, ನಮ್ಮ ಮನೆಯವ್ರದ್ದೇನು, ಮನೆ ಮಂದಿದೇನು, ಫ್ಯಾಮಿಲಿ ಮೆಂಬರ್ಸ್ದೇನು, ಈ ರೀತಿ ಯೋಚನೆ ಮಾಡ್ಕೊಂಡಿದ್ರೆ ನಿದ್ದೆ ಮಾಡಲ್ಲ. ನಿಮ್ಮ ಬಗ್ಗೆ ನೀವೇ ಕೇರ್ ತೊಗೊಳ್ಳಲ್ಲ. ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಸ್ಟಾರ್ಟು, ಅದೇ ತಲೆನೋವಲ್ಲಿ ಮಲ್ಕೊಳಕ್ಕಾಗಲ್ಲ, ಮತ್ತೆ ಎದ್ದು ಕೆಲಸ ಮಾಡಬೇಕು. ನೀವೇ ಯೋಚನೆ ಮಾಡಿ. ಅದಕ್ಕೆ ಒಂದು ಒಳ್ಳೆ ನಿದ್ದೆ ಮಾಡಿ ಯಾವಾಗಲೂ. ನೆಕ್ಸ್ಟ್ ಬಂದು ನಿಮ್ಮನ್ನು ನೀವು ಪ್ಯಾಂಪರ್ ಮಾಡ್ಕೊಳ್ಳಿ. ವಾರಕ್ಕೊಂದು ಸತಿನೋ 2-3 ಸತಿನೋ ನಿಮಗೆ ನೀವು ಚೆನ್ನಾಗಿ ಹೇರ್ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ, ಹೆಡ್ ಮಸಾಜ್ ಮಾಡ್ಕೊಳ್ಳಿ, ನೇಲ್ ಪಾಲಿಶ್ ಚೆನ್ನಾಗಿ ಹಾಕ್ಕೊಳ್ಳಿ ನಿಮ್ಗೆ ಅಭ್ಯಾಸ ಇದ್ದರೆ. ಆಮೇಲೆ ಮನೆಯಲ್ಲಿದ್ದರೂ ಕೂಡ ಒಳ್ಳೆ ಬಟ್ಟೆಗಳು ಹಾಕ್ಕೋಬೇಕು. ಹೆಂಗೆಂಗೋ ಬಟ್ಟೆಗಳು ಹಾಕಿರೋದು, ಫೇಡೆಡ್ ಬಟ್ಟೆ, ಸುಕ್ಕಾಗಿರೋ ಬಟ್ಟೆನ ಹಾಕ್ಕೊಳ್ದೆ ಚೆನ್ನಾಗಿ ಐರನ್ ಮಾಡ್ಕೊಂಡಿರೋಂಥ, ಅಥವಾ ಐರನ್ ಇಲ್ಲದೇ ಇದ್ದರೂ ಕೂಡ ಚೆನ್ನಾಗಿ ನೀಟಾಗಿರೋಂಥ ಬಟ್ಟೆನ ಹಾಕಿ ಪ್ರೆಸೆಂಟೇಬಲ್ ಆಗಿರಬೇಕು. ಯಾರಿಗೂ ಬೇರೆಯವ್ರಿಗೋಸ್ಕರ ಅಲ್ಲ. ಒಂದು ಒಳ್ಳೆ ಹೊಸ ಬಟ್ಟೆ ಹಾಕಿದ್ರೇ, ಒಂದು ಒಳ್ಳೆ ಐರನ್ ಆಗಿರೋ ಬಟ್ಟೆ ಹಾಕಿದ್ರೇ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಹೇಳಿ. ಸೊ ಫೇಸ್ಗೆಲ್ಲ ಫೇಸ್ ಮಾಸ್ಕ್ ಹಾಕ್ಕೊಳ್ಳಿ, ಮನೇಲೇ ಕಡಲೆ ಹಿಟ್ಟು ಪೇಸ್ಟ್ ಮಾಡಿಕೊಂಡು ಮಕ್ಕಕ್ಕೆ ಹಾಕ್ಕೊಳ್ಳಿ. ಆಮೇಲೆ ನೀವೇನಾದ್ರು ಪಾರ್ಲರ್ಗೆ ಹೋಗ್ತೀರಾ ಅಂದರೆ ಮೆನಿಕ್ಯೂರು ಪೆಡಿಕ್ಯೂರು ಇದನ್ನೆಲ್ಲ ನಮ್ಮ ಬಗ್ಗೆ ನಾವು ಕೇರ್ ತೊಗೋಬೇಕು ಅನ್ನೋದೇ ಈ ವಿಡಿಯೋದು ಇಂಟೆನ್ಷನು. ಪ್ಲೀಸ್ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳಿ. ಆಮೇಲೆ ಯಾವಾಗಲೂ ಫ್ರೀಯಾಗಿದ್ದೀವಿ ಅಂತ ಎಲ್ಲರಿಗೂ ತೋರ್ಸೋಕ್ಕೆ ಹೋಗಬೇಡಿ. ನೀನು ಹೆಂಗಿದ್ರು ಮನೇಲಿ ಇರ್ತೀಯ, ಇನ್ನೇನು ಕೆಲಸ ಅನ್ನಂಗೆ ಇರಬೇಡಿ. ಕೆಲವು ಸತಿ ನಿಮಗೆ ಇಷ್ಟ ಇಲ್ಲ ಮಾಡೋದು ಕೆಲವು ಕೆಲಸಗಳು, ಅಥವಾ ಕೆಲವು ಡಿಸಿಷನ್ಸ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಲ್ಲ, ನೋ ಅಂತ ಹೇಳೋದು ಅಭ್ಯಾಸ ಮಾಡ್ಕೋಬೇಕು. ಅದು ಫಸ್ಟು ಪೊಲೈಟಾಗಿ ಹೇಳಿ, ಅವ್ರಿಗೆ ಕನ್ವಿನ್ಸ್ ಮಾಡಿ. ಹೆಂಗಸರು ಇನ್ನೇನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಅಂತ ಆ ಕನ್ಕ್ಲೂಷನ್ಗೆ ಬರೋಂಗೆ ಮಾಡ್ಕೋಬೇಡಿ. ನಿಮ್ಮ ಐಡೆಂಟಿಟಿ ನಿಮ್ಮದು ಫ್ರೆಂಡ್ಸ್. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಸರಿ, ಯಾವಾಗಲೂ ಅವಳು ಇರ್ತಾಳೆ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮದು ಗೊತ್ತಾಗುತ್ತೆ, ನಮ್ಮದೆಲ್ಲ ಏನು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಫೀಸ್ ಬಾಸ್ದು ಕಾಲ್ ಬಂದರೆ ಒಂದು ಪರ್ಸನ್ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅಥವಾ ಒಂದು ವೈಫ್ ಕಾಲ್ ಬಂದರೆ, ಮದರ್ ಕಾಲ್ ಬಂದರೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಯೋಚನೆ ಮಾಡ್ಕೊಳ್ಳಿ. ಅದರ ಅರ್ಥ ಏನು ಅಂದರೆ, ಆ ಪರ್ಸನ್ಗೆ ಏನು ಅನಿಸುತ್ತೆ, ವೈಫ್ ತಾನೇ ಆಮೇಲೆ ಮಾಡ್ಬೋದು ಅಂತ ಅನಿಸುತ್ತೆ, ಮದರ್ ತಾನೇ ಆಮೇಲೆ ಮಾಡ್ಬೋದು ಅಂತ ಅನಿಸುತ್ತೆ. ಅಂದರೆ ಅದೇನೋ ದೊಡ್ಡ ಬ್ಲಂಡರ್ ಅಂತ ಅಲ್ಲ, ಆದಷ್ಟು ನಿಮಗೂ ಬೆಲೆ ಕೊಡೋ ಥರ ನೀವು ನಡ್ಕೋಬೇಕು. ಏನು, ನಾನು ಯಾವಾಗಲೂ ಫ್ರೀಯಾಗಿರ್ತೀನಿ, ಎಲ್ಲ ಗ್ರಾಂಟೆಡ್ ಆಗಿ ತೊಗೊಳ್ಳೋ ಹಾಗೆ ನಡ್ಕೋಬಾರ್ದು ನಾವು.
ನೀವು ಸ್ವಲ್ಪ ಬ್ಯುಸಿಯಾಗಿದ್ದೀವಿ ಅಂದರೆ ಟೈಮ್ ಸರಿಗೆ ನಿಮ್ಮನ್ನ ಬಗ್ಗೆ ನೀವು ಕೇರ್ ತೊಗೊಂಡ್ರೆ ಎಲ್ಲರಿಗೂ ಅನಿಸುತ್ತೆ, ಹೌದಕ್ಕಪ್ಪ ಇವಳಿಗೂ ಬೆಲೆ ಕೊಡಬೇಕು ನಾವು ಅಂತ ಅನಿಸ್ತಾ ಇರುತ್ತೆ. ನಿಮ್ಮ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇಲ್ಲ, ನಾನು ಆಮೇಲೆ ತಿಂತೀನಿ ಬಿಡಿ ನೀವು ತಿನ್ನಿ ಅಂದರೆ, ಸರಿ ಬಿಡು ಅವಳಿಗೇನೋ ಆಮೇಲೆ ತಿನ್ಕೋತಾಳೆ ಅಂತಲ್ಲ, ಅವರು 1-2 ದಿನ ಕರೀತಾರೆ, 3ನೇ ದಿನ ನೀವೇ ಅಡ್ಜಸ್ಟ್ ಆಗ್ತಿದ್ದೀರಾ, ಇನ್ನೇನು ಅವ್ರೂ ಗ್ರಾಂಟೆಡ್ ಆಗೇ ತೊಗೋತಾರೆ. ಆ ಥರ ಓವರ್ ಗ್ರಾಂಟೆಡ್ಡು ನಿಮ್ಮ ಲೈಫ್ನ ಮಾಡ್ಕೋಬೇಡಿ. ನೆಕ್ಸ್ಟ್ ಬಂದು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ನಾವು ಯೋಗ ಮಾಡ್ಕೋಬೇಕು. ನಿಮ್ಮ ಜೊತೆ ನಾನು ಹೇಳ್ಕೊತಾ ಇರ್ತೀನಿ, ಇದನ್ನು ಫಾಲೋ ಮಾಡಿನೇ ನಾನು ಲೈಫ್ನ ತುಂಬ ಟ್ರಾನ್ಸ್ಫಾರ್ಮೇಷನ್ಸ್ ತೊಗೊಂಡಿದ್ದೀನಿ. BP 150/100 ಇತ್ತು. ಒಂದು ದಿನವೂ ವಾಕಿಂಗ್ ಮಿಸ್ ಮಾಡಲ್ಲ. ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಮಿಸ್ ಮಾಡ್ತೀನಿ, ಹುಷಾರಿಲ್ಲ ಅಂದರೆ ಮಿಸ್ ಮಾಡ್ತೀನಿ. ಬಿಟ್ಟರೆ ವಾಕಿಂಗ್ ಡೆಫಿನೆಟಾಗಿ ಹೋಗ್ತೀನಿ. ಯೋಗ ಮಾಡೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ, ನಿಮಗೆ ಮೆಡಿಟೇಷನ್ ಮಾಡೋ ಅಭ್ಯಾಸ ಇದ್ದರೆ ಇದೆಲ್ಲ ಮಾಡಿಕೊಂಡು ಆ್ಯಕ್ಟಿವ್ ಆಗಿರಿ, ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು. ಆಮೇಲೆ ನಾವೇನೋ ಮನೇಲಿದ್ದೀವಿ, ಹೆಂಗಂಗೆ ಬಟ್ಟೆ ಹಾಕೋರು ನಡೆಯುತ್ತೆ ಅಂದ್ಕೋಬೇಡಿ. ಆಮೇಲೆ ನಿಮ್ಮ ಬಟ್ಟೆల ಬಗ್ಗೆ ನಿಮಗೆ ಪ್ರಿಫರೆನ್ಸ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದೇ ಅಂತ ಒಂದು ಕಬೋರ್ಡ್ನ ನೀಟಾಗಿ ಇಟ್ಕೊಳ್ಳಿ. ಒಂದು ಕಬೋರ್ಡ್ ಅಂದರೆ ಒಂದು ಕ್ಯಾಬಿನ್, ಒಂದು ಸೆಕ್ಷನ್ನ ನೀಟಾಗಿ ಇಟ್ಕೊಂಡು ನಿಮ್ಮ ಬಟ್ಟೆಗಳನ್ನ ನೀಟಾಗಿ ಜೋಡಿಸ್ಕೋಬೇಕು. ಮಂಡೇ ನಾನು ಇದನ್ನು ಏನೋ ನಾವು ವರ್ಕಿಂಗ್ ಆದ್ರೇ ಇವೆಲ್ಲ ಮಾಡೋದಲ್ಲ. ವರ್ಕಿಂಗ್ ಹೋದರೆ ನಾವು ಮಾಡ್ತೀವಿ, ಏಕೆಂದರೆ ನಾವು ಬ್ಯುಸಿ ಶೆಡ್ಯೂಲಲ್ಲಿ ಮಂಡೇ ಇದು ಹಾಕ್ಕೋಬೇಕು, ಟ್ಯೂಸ್ಡೇ ಇದು ಅಟ್ಲೀಸ್ಟ್ ಹಿಂದಿನ ದಿನ ನಾನು ಪ್ಲ್ಯಾನ್ ಮಾಡ್ತೀವಿ. ನೀವು ಅದೇ ಥರ ಬ್ಯುಸಿಯಾಗಿ ಮನೇಲಿ ನಾನು ನೆಕ್ಸ್ಟ್ ಡೇ ಈ ಸೀರೆ ಉಡಬೇಕು, ಅದಕ್ಕೆ ಬ್ಲೌಸ್ ಇದೆಯಾ, ಅದಕ್ಕೆ ಇನ್ನೇನು ಇದೆ, ನೆಕ್ಸ್ಟ್ ಈ ಡ್ರೆಸ್ ಹಾಕಬೇಕು, ಅದು ಚೆನ್ನಾಗಿದೆಯಾ, ಹೆಂಗೆ ಕಂಡೀಷನಲ್ಲಿದೆ, ಹೆಂಗಂಗೋ ಇರೋ ಬದಲು ನಮ್ಮನ್ನು ನಾವು ಪ್ರೆಸೆಂಟೇಬಲ್ ಆಗಿ ನೋಡ್ಕೋಬೇಕು. ನಮಗೆ ನಾವು ಕನ್ನಡಿಲಿ ನೋಡಿಕೊಂಡ್ರೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ಯಾರಾದರೂ ಮನೆಗೆ ಬಂದರೆ ಏನು ಇವಳು ಕೆಲಸದವಳ ಥರ ಇದ್ದಾಳಲ್ಲ ಅಂತ ಅನ್ಕೋಬಾರ್ದು. ಈ ನಡುವೆ ಕೆಲಸದವ್ರು ಎಷ್ಟು ಟಿಪ್ ಟಾಪಾಗಿ ಬರ್ತಾರೆ ಗೊತ್ತಾ. ಅದರಲ್ಲಿ ನಾವು ಹೌಸ್ ವೈಫ್ಗಳು, ಮನೇಲಿರೋರು, ಅಮ್ಮಂದರು ಎಲ್ಲ ಹೆಂಗಿರಬೇಕು, ನಮ್ಮನ್ನು ನಾವು ಪ್ರೆಸೆಂಟೇಬಲಾಗಿ, ಲಕ್ಷಣವಾಗಿ, ನೀಟಾಗಿರಬೇಕು. ಮೇನಾಗಿ ನೀಟಾಗಿರಬೇಕು. ಏನೋ ಮನೆಯಲ್ಲೂ ಫುಲ್ಲು ಫೌಂಡೇಶನ್ ಕ್ರೀಮು, ಏನದು ಫುಲ್ ಕ್ರೀಮೆಲ್ಲ ಹಚ್ಕೊಂಡು ಇರಿ ಅಂತ ಹೇಳ್ತಾ ಇಲ್ಲ ನಾನು. ಸ್ನಾನ ಮಾಡಿದ ತಕ್ಷಣ ಒಂದು ಮಿನಿಮಮ್ ಕ್ರೀಮ್ ಹಚ್ಕೊಂಡು, ನೀಟಾಗಿ ಬೊಟ್ಟಿಟ್ಕೊಂಡು, ಸ್ವಲ್ಪ ವ್ಯಾಸ್ಲಿನೋ ಲಿಪ್ ಕೇರೋ ಏನಾದ್ರು ಹಚ್ಕೊಂಡ್ರೆ, ಕಾಜಲ್ಲು ಏನಾದರೂ ಅಭ್ಯಾಸ ಇದ್ದರೆ ಹಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ. ನಮಗೆ ನಾವು ಚೆನ್ನಾಗಿರಬೇಕು ಅಷ್ಟೇ. ಅದರಿಂದ ಮನೇಲಿದ್ದರೂ ಕೂಡ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಗೊತ್ತಾ ನಮಗೆ. ನಿಮ್ಮನ್ನು ನೋಡಿ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೂ ಅದೇ ಕಲಿತಾರವರು. ನಮ್ಮಮ್ಮ ಹೆಂಗಿದ್ರು ಹೆಂಗಂಗೆ ಇರ್ತಾರೆ, ನಾವು ಹಾಗೆ ಇರೋಣ ಅನಿಸ್ಬಿಡುತ್ತೆ. ಇಲ್ಲ ನೀವು ಕರೆಕ್ಟಾಗಿ ಶಿಸ್ತಾಗಿದ್ದರೆ, ಕೆಲವ್ರು ಲೇಡೀಸ್ನ ನೋಡಬೇಕು, ಮನೇಲಿರ್ತಾರೆ ಆಯಿತಾ, ಲೈಫ್ ಲಾಂಗ್ ಮನೇಲಿರ್ತಾರೆ, ಕಾಟನ್ ಸೀರೆ ಎಷ್ಟು ನೀಟಾಗಿ ಕೊಟ್ಟಿರ್ತಾರೆ ಗೊತ್ತಾ. ನೀಟಾಗಿ ಅವರ ಬಟ್ಟೆಗಳನ್ನ ಮೇಂಟೈನ್ ಮಾಡ್ತಾರೆ. 40-50 ವರ್ಷಗಳ ಸೀರೆನೂ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಆಗಿರ್ತಾರೆ. ಅದರಲ್ಲೊಂದು ಅದು ಮೂತ್ ಬಾಲ್ಸ್ ಬರುತ್ತಲ್ಲ, ಕಾಕ್ರೋಚ್ದು ವೈಟ್ ಕಲರ್ ಬಾಲ್ಸ್ ಬರುತ್ತಲ್ಲ, ನ್ಯಾಫ್ತಲಿನ್ ಬಾಲ್ಸು, ಅದನ್ನು ಹಾಕಿರ್ತಾರೆ ನೀಟಾಗಿ, ಕಾಕ್ರೋಚ್ಗಳು ಬರಬಾರ್ದು ಅಂತ. ಐರನ್ ಮಾಡದೆ ಸೀರೆ ಉಡಲ್ಲ ಕೆಲವರೆಲ್ಲ, ನೋಡಿದ್ದೀರಲ್ವ. ಅವ್ರನ್ನ ನೋಡಿ ಕಲಿಬೇಕು ನಾವು ಶಿಸ್ತಾಗಿದ್ದರೆ. ಒಬ್ಬರು ನೋಡಿದ ತಕ್ಷಣ, ಈಗ ನಾವು ಅಂತೀವಿ ಬಟ್ಟೆ ನೋಡಿ ಮಣೆ ಹಾಕಬಾರ್ದು ಅಂತ, ಬಟ್ ಮಿನಿಮಮ್ ಸ್ಟ್ಯಾಂಡರ್ಡ್ ಆಗಿ ನಮ್ಮ ಬಟ್ಟೆ ಇರಲೇಬೇಕು. ಹಿಂಗಂದ್ರಂಗೆ ಇದ್ದರೆ ನೋಡೋರ ದೃಷ್ಟಿನೂ ಕೂಡ ಇವ್ರಿಗೇನು ಅಂತ ಪ್ರಿಫರೆನ್ಸ್ ಕೊಡ್ದೇನೆ ಹೊರಟೋಗ್ತಾರೆ. ಆಮೇಲೆ ನಾವೆಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ನಮ್ಮ ಲೈಫ್ನ, ನಮ್ಮ ಹೆಲ್ತ್ನ ಅಂದರೆ, ಟೈಮ್ ಸರಿಯಾಗಿ ನೀರು ಕುಡಿಯೋಕ್ಕೂ ಟೈಮ್ ಇರಲ್ಲ. ಕೆಲವ್ರಿಗೆ ಫುಲ್ ಡಿಹೈಡ್ರೇಷನ್ ಆಗಿ ಪೈಲ್ಸ್ ಪ್ರಾಬ್ಲಮ್ಮು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಈ ಲೆವೆಲ್ವರೆಗೂ ಮಾಡ್ಕೊಂಡಿರ್ತಾರೆ. ಸೊ ಟೈಮ್ ಸರಿಯಾಗಿ ಒಂದು ಅಲಾರಾಮ್ ಇಟ್ಕೊಳ್ಳಿ ನಿಮಗೆ ನೀವು ಇಂಪಾರ್ಟೆಂಟ್ ಕಣ್ರಿ. ಬೇರೆಯವ್ರು ಯಾರೂ ನಿಮಗೋಸ್ಕರ ನೋಡೋದು ಬೇಡ, ನೀವು ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗಬೇಡಿ ಅವ್ರು ನನಗೋಸ್ಕರ ಕೇರ್ ಮಾಡಲಿ ಅಂತ. ನೀವು ಫಸ್ಟು ನಿಮ್ಮ ಬಗ್ಗೆ ನೀವು ಕೇರ್ ತೊಗೋಬೇಕು ಫ್ರೆಂಡ್ಸ್. ನನ್ನ ಬಗ್ಗೆ ನಾನು ಕೇರ್ ತೊಗೋಬೇಕು. ನಾನು ಚೆನ್ನಾಗಿರ್ಬೇಕು ಫಸ್ಟು. ಅದು ಸ್ವಾರ್ಥ ಅಲ್ಲ, ನಾನು ಪದೇ ಹೇಳ್ತಾ ಇದ್ದೀನಿ, ಅದು ಸ್ವಾರ್ಥ ಅಲ್ಲ. ಸೊ ಈಗ ನೀವೇ ಕರೆಕ್ಟಾಗಿಲ್ಲ ಅಂದರೆ ಬೇರೆಯವ್ರನ್ನ ಏನು ನೋಡ್ಕೊಳ್ತೀರಾ. ಆಯಿತು, ಇದು ಆ ಥರ ಫಿಟ್ಟಾಗಿರಬೇಕು, ಹೆಲ್ದಿಯಾಗಿರಬೇಕು. ಒನ್ಸ್ ಇನ್ ಎ ವೈಲ್ ಚೀಟ್ ಡೇ ಅಂತ ಮಾಡ್ಕೊಳ್ಳಿ. ಖುಷಿಯಾಗಿರಿ, ಬಾಡಿ ಜೊತೆ ಮನಸ್ಸು ಖುಷಿಯಾಗಿರಬೇಕು. ಎಲ್ಲ ಫುಲ್ಲು ಹೆಲ್ದಿಯಾಗಿ ತಿನ್ನೋಕ್ಕೆ ಯಾರ ಕೈಲೂ ಆಗೋಲ್ಲ, ಸನ್ಯಾಸಿಗಳ ಕೈಯಲ್ಲಿ ಆಗುತ್ತೆ. ಅಷ್ಟು ಡೆಡಿಕೇಶನ್ ಆಗಿ ಮಾಡೋಕ್ಕಾಗಲ್ಲ. ಒಂದು 9 ದಿನ ನೀಟಾಗಿ ಹೆಲ್ದಿಯಾಗಿ ತಿಂತಿದ್ದೀರಾ ಅಂದರೆ, ಅಥವಾ 1-2 ವಾರ ಹೆಲ್ದಿಯಾಗಿ ತಿಂತಾಯಿದ್ದೀವಿ ಅಂದರೆ, 1 ದಿನ ಮನಸ್ಸಿಗೆ ಬಂದಿದ್ದು ತಿನ್ನಬಹುದು. ಅದು ಲಿಮಿಟಲ್ಲಿ ತಿಂದರೆ ನಮ್ಮ ಆರೋಗ್ಯಕ್ಕೇ ಒಳ್ಳೆಯದು. ನೆಕ್ಸ್ಟು ನಿಮ್ಮಲ್ಲಿ ಎಷ್ಟೊಂದು ಕಲೆಗಳಿರುತ್ತೆ, ಹಾಬೀಸ್ ಇರುತ್ತೆ, ಅದನ್ನು ಮಾಡಿ. ಮನೆಗೆ ಎಲ್ಲ ಕೆಲಸ ಹಾಕಿದ ತಕ್ಷಣ ಮಲ್ಕೊಳ್ಳಿ, ಇಲ್ಲ ಅಂತಲ್ಲ, ಒಂದು 20 ನಿಮಿಷ 30 ನಿಮಿಷ ಮಲ್ಕೋಬೇಕು. ಬಾಡಿಗೆ ರೆಸ್ಟ್ ಬೇಕು. ಏನೋ ಕೆಲಸ ಇದೆ ಅಂತ ತಲೆ ಮೇಲೆ ಎಲ್ಲ ಮನೆ ಕೆಲಸ ಎಲ್ಲ ಹಾಕ್ಕೊಂಡು, ಮನೆಯಲ್ಲಿ ಕೆಲಸ ಮುಗಿಯದ ಕೆಲಸ ಅದು. ಮನೆ ಕೆಲಸ ಮುಗಿಯದ ಕೆಲಸ ಅದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ನೀವು ಎಷ್ಟೇ ಮಾಡಿ, 20 ಕೆಲಸ ಮಾಡಿ 21ನೇ ಕೆಲಸ ಇನ್ನೇನೋ ಇರುತ್ತೆ, 50 ಕೆಲಸ ಮಾಡಿ 51ನೇ ಕೆಲಸ ಇನ್ನೇನೋ ಇರುತ್ತೆ. ಆದ್ದರಿಂದ ಒಂದು ಒಳ್ಳೆ ನಿದ್ದೆ ಮಾಡಿ, ಫ್ರೀ ಟೈಮಲ್ಲಿ ನಿಮ್ಮ ಹಾಬಿ ಮತ್ತು ಪ್ಯಾಷನ್ಗೆ ಬೆಲೆ ಕೊಡಿ. ನಿಮಗೇನೋ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ
ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಮ ಹಾಬೀಸ್ ಏನು ಅಂತ ನೀವು ತಿಳ್ಕೊಬೇಕು. ಅದರಿಂದ ನಿಮ್ಮದು ಎಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಗೊತ್ತಾ? ನಾನು ಏನೋ ಲೈಫಲ್ಲಿ ಮಾಡ್ತಾಯಿದ್ದೀನಿ, ನಾನು ಏನೋ ಮಾಡ್ತಾಯಿದ್ದೀನಿ, ಝೀರೋ ಅಂತೂ ಅಲ್ಲ, ಐ ಆಮ್ ಸಮಥಿಂಗ್ ಅಂತ ನಿಮಗೆ ಅನಿಸ್ತಾ ಇರುತ್ತೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ತಾ ಇರಬೇಕು. ಅದೇ ನಮ್ಮ ಕನೆಕ್ಟಿವಿಟಿ. ನಾವು ಒನ್ಸ್ ಮದುವೆ ಆಗಿದ್ದೀವಿ ಅಂದಿದ ತಕ್ಷಣ ಫುಲ್ಲು ಡಿಸ್ಕನೆಕ್ಟ್ ಆಗಿ ಹೋಗ್ತೀವಿ. ನನ್ನ ಗಂಡ ಮನೆ ಮಕ್ಕಳು ಅನ್ನೋ ಲೆವೆಲ್ಗೆ ಇಟ್ಬಿಡ್ತೀವಿ. ಆ ಥರ ಇರೋ ಬದಲು ಫೋನಲ್ಲಿ ಮಾತಾಡಿ, ಟಚ್ಚಲ್ಲಿ ಇತ್ಕೊಂಡು, ಇಂಟ್ರ್ಯಾಕ್ಟ್ ಮಾಡಿಕೊಂಡು, ನಕ್ಕೊಂಡು ಎಂಜಾಯ್ ಮಾಡ್ಕೋಬೇಕು. ಆಮೇಲೆ ಹಸ್ಬೆಂಡ್ ಜೊತೆ ಆವಾಗವಾಗ ಡೇಟ್ಗೆ ಹೋಗಿ, ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸತಿ ನಾನು ಡೇಟ್ಗೆ ಹೋಗಬೇಕು. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗುತ್ತೆ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಥವಾ ಅವ್ರು ಬ್ಯುಸಿಯಾಗಿರ್ತಾರೆ ಅಂದರೆ ಮಕ್ಕಳ ಜೊತೆನೇ ಎಂಜಾಯ್ ಮಾಡಿ. ಮಕ್ಕಳು ನೀವು ಎಲ್ಲರೂ ಹೊರಟೋಗಿ, ಅಥವಾ ಇಲ್ಲ ಅಂದರೆ ನಿಮ್ಮ ರಿಲೇಟಿವ್ಸ್ ಜೊತೆ ಯಾರ ಜೊತೆನೂ ಎಂಜಾಯ್ ಮಾಡಿ. ಇವ್ರ ಜೊತೆನೇ ಎಂಜಾಯ್ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗಿ ಕೂತ್ಕೋಬೇಡಿ. ಈಗ ನಮ್ಮ ಹ್ಯಾಪಿನೆಸ್ಸು ಯಾರ್ದೋ ಮೇಲೆ ಡಿಪೆಂಡ್ ಆಗಬಾರ್ದು. ಯಾರು ನಮ್ಮ ಜೊತೆ ಖುಷಿಯಾಗಿರ್ತಾರೋ ನಾವು ಅವ್ರ ಜೊತೆ ಖುಷಿಯಾಗಿದ್ಬಿಟ್ರೆ ಆಯಿತು. ಆಮೇಲೆ ಗೋಲ್ಸ್ನ ಸೆಟ್ ಮಾಡ್ಕೊಳ್ಳಿ. ನಾನು ಈ ಟೈಮಿಂದ ಈ ಟೈಮ್ ಕೆಲಸ ಮಾಡಬೇಕು, ಈ ಟೈಮಿಗೆ ಎದ್ದರೆ ನನಗೊಂದು ಅರ್ಧ ಗಂಟೆ ಮೀ ಟೈಮ್ ಅಂತ. ಮೀ ಟೈಮ್ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಮೀ ಟೈಮ್ ಅಂದರೆ ಏನು ಅಂದರೆ ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡೋದು. ನಿಮಗೋಸ್ಕರ ಒಂದು 10 ನಿಮಿಷ ಕೂತ್ಕೊಂಡು ಕಾಮಾಗಿ ಥಿಂಕ್ ಮಾಡಿಕೊಂಡು ಏನಾಗ್ತಾಯಿದೆ ಲೈಫಲ್ಲಿ, ಹೆಂಗೆ ಹೋಗ್ತಾ ಇದೆ, ನನ್ನ ಥಿಂಕಿಂಗ್ ಪ್ರಾಸೆಸ್ ಹೆಂಗಿದೆ, ನಾನು ಹೆಂಗೆ ನಡ್ಕೋತಾ ಇದ್ದೀನಿ, ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳೋ ಅಂಥದ್ದು. ಆಮೇಲೆ ಫ್ಯೂಚರ್ ಏನು, ಒಂಥರ ಗೋಲ್ನ ಸೆಟ್ ಮಾಡುವಂಥದ್ದು, ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಈ ರೀತಿ ಜಸ್ಟ್ ಅಥವಾ ನಿಮಗೋಸ್ಕರ ನೀವೇ ಥಿಂಕ್ ಮಾಡ್ಕೊಳ್ಳೋ ಅಂಥದ್ದು. ಇದನ್ನು ಮೀ ಟೈಮ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಏನು ಗೊತ್ತಾ? ನಿಮ್ಮನ್ನು ನೀವು ಬ್ಯುಸಿಯಾಗಿ ಮಾಡ್ಕೋಬೇಕು. ಅದು ಯಾವ ರೀತಿ ಮಾಡ್ಕೋತೀರಾ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಬಿಟ್ಟಿದ್ದು. ಎಂಪ್ಟಿ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ನೀವು ಖಾಲಿಯಾಗಿ ತುಂಬ ಪುರ್ಸೊತ್ತಿಂದ ಇದ್ಬಿಟ್ಟು ಬೆಳಗ್ಗೆ 11 ಗಂಟೆಗೆಲ್ಲ ಕೆಲಸ ಮುಗಿಸ್ಬಿಟ್ಟು, ಇಲ್ಲ ನಾನು ನೆಕ್ಸ್ಟು ನಮ್ಮ ಹಸ್ಬೆಂಡ್ ಬಂದಮೇಲೆ ನಾನು ಕೆಲಸ ಮಾಡೋದು, ಟೀ ಮಾಡೋದು ಅಂತ 4 ಗಂಟೆವರೆಗೂ ಖಾಲಿಯಾಗಿದ್ರಿ, ಏನೇನೋ ನೆಗೆಟಿವ್ ಥಾಟ್ಸ್ ಬರುತ್ತೆ, ಏನೇನೋ ಸಿಂಪಲ್ ಥಾಟ್ಸ್ ಬರುತ್ತೆ, ಮೆಚುರಿಟಿ ಹೊರ್ಟೋಗುತ್ತೆ. ಸಣ್ಣ ಪುಟ್ಟದಕ್ಕೂ ಇಡೀ ದಿನ ಯೋಚನೆ ಮಾಡ್ಕೊಳ್ತಾ ಇಡೀ ದಿನ ಹಾಳು ಮಾಡಿಬಿಡ್ತೀರಾ. ತಲೆಯಲ್ಲಿ ಅದೇ ಇರುತ್ತೆ ಅಲ್ವಾ? ಆಪೋಸಿಟ್ ಪರ್ಸನ್ ಜೊತೆನೂ ನಾವು ಹಾಗೆ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಹಾಗೆ ರಿಯಾಕ್ಟ್ ಮಾಡ್ತೀವಿ. ಅವ್ರು ನೋಡಿದ್ರೆ ಇವಳು ಇರೋದೇ ಹೀಗೆ, ಇವಳು ಆ್ಯಟಿಟ್ಯೂಡೇ ಇಷ್ಟು, ಇವಳಿಗೆ ಮೆಚುರಿಟಿ ಇಲ್ಲ ಅಂತ ಆಪೋಸಿಟ್ ಪರ್ಸನ್ನು ನಿಮಗೆ ರೆಸ್ಪೆಕ್ಟ್ ಮಾಡೋದು ಕಡಿಮೆ ಮಾಡಿಬಿಡ್ತಾರೆ. ಆದಷ್ಟು ನಿಮಗೆ ನೀವು ಬ್ಯುಸಿಯಾಗಿ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ಕೋಬೋದು ಅಂತ 1000 ದಾರಿಗಳಿರ್ತವೆ, ನೀವು ಹುಡ್ಕೋಬೇಕು. ಏನೂ ಇಲ್ಲ ಅಂದರೆ ಈಗ ಎಷ್ಟು ಜನ ಯೂಟ್ಯೂಬ್ ಚಾನಲ್ಸ್ನ ಓಪನ್ ಮಾಡಿರೋದು ಮನೇಲಿ ಹೇಳಿ, ತಮಗೆ ತಾನು ತೊಳ್ಕೊತಾರೆ. ಯೂಟ್ಯೂಬ್ ಮಾಡಿದವರೆಲ್ಲ ಸಕ್ಸಸ್ ಆಗ್ತಾರೆ ಅಂತಲ್ಲ, ಸಕ್ಸಸ್ ಸಿಗಲ್ಲ ಅಂತಲೂ ಅಲ್ಲ. ಒಂದು ಟ್ರೈ ಅಷ್ಟೇ. ದುಡ್ಡು ಬರುತ್ತೋ ಬರಲ್ವೋ, ಸಕ್ಸಸ್ ಆಗ್ತೀವೋ ಸಕ್ಸಸ್ ಆಗಲ್ವೋ ಸೆಕೆಂಡ್ರಿ. ಅದು ಅಟ್ಲೀಸ್ಟ್ ನಿಮ್ಮ ಮೈಂಡು ಅದ್ರ ಮೇಲೆ ಇರುತ್ತಾ, ತಲೆಯಲ್ಲಿ ಖಾಲಿ ಇರಲ್ವಾ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಏನೋ ಒಂದು ಐಡಿಯಾಲಜಿ ಇರುತ್ತಾ. ಪೇಂಟಿಂಗ್ ಮಾಡ್ತೀರಾ, ಇವತ್ತೊಂದು ಪೇಂಟಿಂಗ್ ಮಾಡ್ತೀರಾ, ನಾಳೆ ಇನ್ನೊಂದು ಪೇಂಟಿಂಗ್ ಮಾಡಿ, ನಾಳೆ ಏನು ಮಾಡಬೇಕು ಅಂತ ತಲೆಯಲ್ಲಿ ಪ್ಲ್ಯಾನ್ ಏನಾದ್ರು ಒಂದು ಓಡ್ತಾ ಇರುತ್ತಾ. ಅಥವಾ ನಿಮಗೆ ಕುಕ್ಕಿಂಗ್ ಇಂಟ್ರೆಸ್ಟಾ, ಏನು ಇವ್ಯಾವುದೂ ಇಂಟ್ರೆಸ್ಟ್ ಇಲ್ಲ, ಕುಕ್ಕಿಂಗ್ ಇಂಟ್ರೆಸ್ಟಾ, ಇವತ್ತೊಂದು ರೆಸಿಪಿ ಟ್ರೈ ಮಾಡಿ, ನಾಳೆ ಏನು ರೆಸಿಪಿ ಮಾಡಬೇಕು, ಅದಕ್ಕೆ ಏನೇನು ಬೇಕು, ಹೆಂಗೆ ಕಟ್ ಮಾಡ್ಕೋಬೇಕು, ಏನೇನು ವೆಜಿಟೇಬಲ್ಸ್ ಬೇಕು, ತಲೆನ ಬ್ಯುಸಿಯಾಗಿ ಇಟ್ಟಿರಬೇಕು. ಇಲ್ಲಾಂದರೆ ಅವ್ರು ಏನೋ ಒಂದು ಮಾತಂದರು, ಇಡೀ ದಿನ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡೋದು. ಅದಕ್ಕೆ ಒಂಥರ ಡಿಪ್ರೆಷನ್ ಥರ ಆಗ್ಬಿಡೋದು. ಇದೆಲ್ಲ ನಿಮಗೇನೆ ಸರಿನಾ? ಇದು ನಿಮಗೆ ನೀವು ಕೊಡ್ತಾ ಇರೋಂಥ ಗಿಫ್ಟಾ? ನೆಗೆಟಿವ್ ಗಿಫ್ಟು. ನಿಮ್ಮ ಬಾಡಿಗೆ ನೀವು ಎಷ್ಟು ಲವ್ ಮಾಡ್ಕೋಬೇಕು, ನಿಮ್ಮನ್ನು ನೀವು ಎಷ್ಟು ಲವ್ ಮಾಡ್ಕೋಬೇಕು, ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಎಷ್ಟು ಹೇಳ್ಕೋಬೇಕು, ಸೆಲ್ಫ್ ಕೇರ್ ಎಷ್ಟು ಮಾಡ್ಕೋಬೇಕು ಅಲ್ವಾ? ಬರೀ ನೆಗೆಟಿವಿಟಿನೇ ತುಂಬಿಸ್ಕೊಳ್ತಾ ಇದ್ದರೆ ನಿಮ್ಮ ಬಗ್ಗೆ ನೀವು ಇನ್ನು ಯಾರು ಕೇರ್ ತೊಗೋತಾರೆ? ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಆಪೋಸಿಟ್ ಪರ್ಸನ್ ನಮ್ಮ ಬಗ್ಗೆ ಕೇರ್ ತೊಗೋಬೇಕು ಅಂತ. ನಮ್ಮ ಬಗ್ಗೆ ನಾವೇ ಕೇರ್ ತೊಗೊಳ್ತಾ ಇಲ್ಲ. ಆಪೋಸಿಟ್ ಪರ್ಸನು ಏನಕ್ಕೆ ತೊಗೋತಾರೆ ನಮ್ಮ ಬಗ್ಗೆ ಕೇರು? ಕೆಲವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಗೊತ್ತಾ? ಇವನ್ ನಾನು ಕೂಡ ಟೈಮ್ ಸಿಕ್ಕಿದ್ರೆ ಅಂತೂ ಡ್ಯಾನ್ಸ್ ಮಾಡೋದು, ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಮಾಡೋದು. ನಿಮ್ಗೇನಾದ್ರು ನಾಯಿ ಮರಿ ಇದೆ ಅಂದರೆ ಅದ್ರ ಜೊತೆ ಎಂಜಾಯ್ ಮಾಡಿ, ನೇಚರ್ನ ಎಂಜಾಯ್ ಮಾಡಿ, ವಾಕಿಂಗ್ ಹೋಗಿ. ಆಮೇಲೆ ನಿಮ್ಗೆ ಆಗ್ತಾ ಇಲ್ಲ ಅಂದರೆ, ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಪೋಸಿಟ್ ಪರ್ಸನ್ಗೆ ಒಂದು ಹೆಲ್ಪ್ ಕೇಳಿ, ಎಲ್ಲ ನೀವೇ ಮಾಡಬೇಕು ಅಂತ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ನಿಮ್ಮ ಜೀವನ ಫುಲ್ ಸ್ಯಾಕ್ರಿಫೈಸ್, ತ್ಯಾಗಗಳಿಂದನೇ ಮುಳುಗೋಗಿರೋ ಥರ ಮಾಡ್ಕೋಬೇಡಿ. ಅಯ್ಯೋ ಯಾರೂ ಬಂದು ನಿಮ್ಮನ್ನು ಅಯ್ಯೋ ಅನ್ನಲ್ಲ. ಅಯ್ಯೋ ಅನ್ನಿಸ್ಕೊಂಡಿರೋ ಜೀವನನೇ ಅಲ್ಲ. ಯಾರು ನಮ್ಗೆ ಅಯ್ಯೋ ಅನ್ನೋದು ಬೇಡ. ನಮ್ಮ ಬಗ್ಗೆ ನಾವು ಸ್ಟ್ರಾಂಗಾಗಿ ನಿಂತ್ಕೊಳ್ಳೋಣ, ಕಾಮಾಗಿ ಇರಬೇಕು. ಆಮೇಲೆ ರೆಗ್ಯುಲರಾಗಿ ಬಾಡಿ ಚೆಕಪ್ ಮಾಡಿಸ್ಕೋಬೇಕು ಫ್ರೆಂಡ್ಸ್. ಅದಂತೂ ತುಂಬಾ ಇಂಪಾರ್ಟೆಂಟ್. ಒನ್ಸ್ ನಾವು 30 ಇಯರ್ಸ್ನ ಕ್ರಾಸ್ ಮಾಡಿದ್ದೀವಿ ಅಂದರೆ ನಮ್ಮ ಥೈರಾಯ್ಡ್ ಇರ್ಬೋದು, ಹಿಮೋಗ್ಲೋಬಿನ್ನು, ಕೊಲೆಸ್ಟ್ರಾಲು, BP, ಶುಗರು,
ಇವೆಲ್ಲ ರೆಗ್ಯುಲರಾಗಿ ಬಾಡಿ ಚೆಕಪ್ ಅನ್ನೋದು ಮಾಡ್ಕೋಬೇಕು. ಆಮೇಲೆ ಕರೆಕ್ಟಾಗಿ ಲೈಫ್ನ ಪ್ಲ್ಯಾನ್ ಮಾಡಿಕೊಂಡು ಮುನ್ನುಗ್ಗಿಸ್ಬೇಕಾಗತ್ತೆ. ತುಂಬಾ ಫ್ರಸ್ಟ್ರೇಟೆಡ್ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗಬೇಡಿ. ನಮಗಿವೆಲ್ಲ ಕೆಲಸಗಳು ಇದ್ದಿದ್ದೆ, ಮನೇಲಿ ಕೆಲಸ ಮಾಡಲೇಬೇಕು, ಮೇಂಟೈನ್ ಮಾಡಲೇಬೇಕು. ಅದನ್ನು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಸೋಷಲಿ ಸ್ಟ್ರಾಂಗಾಗಿ ಇರಬೇಕು. ಯಾರ್ದೋ ಕೈಯಲ್ಲಿ ಅಯ್ಯೋ ಅನ್ಸ್ಕೊಂಡಂತೂ ಇರೋಕ್ಕೆ ಹೋಗಬೇಡಿ. ಟೈಮ್ ಸರಿಯಾಗಿ ತಿನ್ನಿ, ನಿದ್ದೆ ಮಾಡಿ, ನಿಮ್ಮ ಹಾಬೀಸ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಸೀರಿಯಲ್ ನೋಡ್ತೀರಾ ನೋಡಿ, ತುಂಬ ಸೀರಿಯಲ್ಗಳು ನೋಡ್ಕೊಂಡು ಕೂತ್ಕೊಳ್ಬೇಡಿ. ಕೆಲವು ಸತಿ ನೆಗೆಟಿವ್ ಥಾಟ್ಸೂ ಬರುತ್ತೆ. ತುಂಬ ನೆಗೆಟಿವಿಟಿ ನೋಡೋಕ್ಕೆ ಹೋಗಬೇಡಿ. ನ್ಯೂಸ್ಗಳಲ್ಲೆಲ್ಲ ನೆಗೆಟಿವೇ ಜಾಸ್ತಿ ಇರುತ್ತೆ. ಸೊ ನಿಮಗೇನು ಪಾಸಿಟಿವ್, ನಿಮ್ಗೆ ಯಾವ ರೀತಿ ನನಗೆ ಸಂತೋಷ ಸಿಗ್ತಾ ಇದೆ, ಯಾವ ರೀತಿ ನನಗೆ ನೆಮ್ಮದಿ ಸಿಗ್ತಾ ಇದೆ ಅಂಥದನ್ನು ನೋಡಿ, ಅಂಥದನ್ನು ನಿಮ್ಮ ಸುತ್ತಲೂ ಇಟ್ಕೊಳ್ಳಿ. ಬರೀ ನೆಗೆಟಿವ್ ನೋಡೋದ್ರಿಂದ, ಆಮೇಲೆ ನೆಗೆಟಿವ್ ಕೇಳೋದ್ರಿಂದ ನಮಗೆ ಗೊತ್ತಿಲ್ದಂಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನೆಗೆಟಿವ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತಿಂದ ನನ್ನ ವಿಡಿಯೋ ಮೂಲಕ ನಿಮ್ಗೇನಾದ್ರು ಯೂಸ್ ಆಗಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಂದ ಆ್ಯಕ್ಟಿವ್ ಆಗಿರಿ, ಖುಷಿಯಾಗಿರಿ, ಯಾರ್ದೋ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಂಡು ಫಸ್ಟು ಹೆಲ್ತ್ನ ಚೆನ್ನಾಗಿ ನೋಡಿಕೊಂಡು, ಟೈಮ್ ಸರಿಯಾಗಿ ತಿನ್ಕೊಳ್ತಾ, ಚೆನ್ನಾಗಿ ನಿದ್ದೆ ಮಾಡ್ತಾ, ಆಟ ಆಡ್ತಾ, ಮಕ್ಕಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ತಾ ಲೈಫ್ನ ಖುಷಿಯಾಗಿರಿ. ಅಯ್ಯೋ ನನ್ನ ಲೈಫು ಅಂತ ಬೇಜಾರು ಪಡ್ಕೋಬೇಡಿ. ನಿಮ್ಮ ಲೈಫ್ನ ನೀವೇ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು, ನಿಮ್ಮ ಬಗ್ಗೆ ನೀವೇ ಕೇರ್ ತೊಗೋಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಪಲಾವ್ ಮಾಡಿದ್ದೆ ಮತ್ತು ಏನೇನೋ ರೆಸಿಪೀಸ್ ಎಲ್ಲ ತೋರಿಸಿದ್ದೀನಿ. ಹಾಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಸೂಪರಾಗಿತ್ತು ಪಲಾವು. ಆಮೇಲೆ ನನಗೆ ರಂಗೋಲಿ ಅಂದೇನೂ ಇಂಟ್ರೆಸ್ಟು, ಅದಕ್ಕೆ ಒಳ್ಳೆ ರಂಗೋಲಿ ಹಾಕಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಂದ ತುಂಬ ಖುಷಿಯಾಗಿರಿ, ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.